ಇದೇ ಅತಿ ಭಯಾನಕವಾಗಿರುವಂತ ಕರ್ವ್ ಇದು. ಕೋಟೆ ಕಡೆಗೆ ನೀರು ಹೋಗ್ತಿದ್ದು ಆಗ್ಲಿ ಎಲ್ಲ ಬಳಕೆಗೆ ಯೂಸ್ ಮಾಡ್ತಿದ್ದಂತ ಬಾವಿ ಆದ್ರೆ ನೋಡಿ, ಭತ್ತನ ಅಥವಾ ರಾಗಿನೋ ಶೇಖರಣೆ ಮಾಡಿ ಇಡೋಕೆ ಅಂತ ಮಾಡಿರೋದು ನೋಡಿ. ಎಂತ ರಿಸ್ಕ್ ಅಲ್ಲಿ ಕಟ್ಟಿದ್ದಾರೆ ಇದನ್ನ ಅಂದ್ರೆ ನೋಡಿ, ಒಂದು ಕತ್ತಲೆ ಕೋಣೆ ತರ ಇದೆ. ನೋಡಿಸ್ತೀನಿ ಯಾವ ತರ ಇದೆ ಇದು. ಏನಂತ ಸೈನಿಕರೇನಾದ್ರು ಇಲ್ಲಿ ಮಲ್ಗೋಕೆ ವಿಶ್ರಾಂತಿ ತಗೊಳಕ್ಕೆ ಅಂತ ಏನಾದ್ರು ಕಟ್ಸಿರ್ಬೋದೇನೋ ಗೊತ್ತು. ನಮ್ಮ ಮಧುಗಿರಿ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ದರ್ಶನ್. ನಮಸ್ಕಾರ ದರ್ಶಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಒಂದು ಅಡ್ವೆಂಚರಸ್ ರಿಸ್ಕಿ ಟ್ರೆಕ್ನ ಮಾಡೋಣ ಅಂತ ಮಧುಗಿರಿಗೆ ಬಂದಿದ್ದೀನಿ. ದರ್ಶಕರೇ, ಈಗಿನ ಮಧುಗಿರಿಯನ್ನು ವಿಜಯನಗರದ ಕಾಲದಲ್ಲಿ ಮದ್ದಗಿರಿ ಅಂತ ಕರೆಯಲ್ಪಡ್ತಿತ್ತು. ಮಧುಗಿರಿಯನ್ನ 20ನೇ ಶತಮಾನದಲ್ಲಿ ಮದ್ದಗಿರಿ ಎಂಬ ಹೆಸರನ್ನು ಮಧುಗಿರಿಯಾಗಿ ಮಾರ್ಪಡಿಸಲಾಯಿತು. ಮಧು ಅಂದ್ರೆ ಜೇನು, ಗಿರಿ ಅಂದ್ರೆ ಬೆಟ್ಟ. ಆ ಬೆಟ್ಟದಲ್ಲಿ ಅತಿ ಹೆಚ್ಚು ಜೇನುಗಳು ಇಡ್ತಿರುವ ಕಾರಣ ಮಧುಗಿರಿ ಅಂತ ಹೆಸರು ಬಂತು. 1601ರಲ್ಲಿ ಇಮ್ಮಡಿ ಚಿಕ್ಕಪ್ಪ ಗೌಡರು ಈ ಕೋಟೆನಾದ್ರೆ ಕಟ್ಟಿಸ್ತಾರೆ. ನಮಸ್ಕಾರ ದರ್ಶಕರೇ, ಮತ್ತೊಮ್ಮೆ ನಾವಿವತ್ತು ಏಷ್ಯಾದಲ್ಲಿರುವಂತ 2ನೇ ಅತಿ ದೊಡ್ಡ ಏಕಶಿಲಾ ಬೆಟ್ಟವನ್ನ ಹತ್ತೋಕ್ ಹೋಗ್ತಾ ಇದೀವಿ. ಇದೇ ನೋಡಿ, ಈ ದ್ವಾರದಿಂದ ಹೋಗ್ಬೇಕು. ಬನ್ನಿ ಹೋಗೋಣ. ನೋಡಿ, ಇಲ್ಲಿ ಕೋಟೆ ಅರ್ಧ ಮುರಿದು ಬಿದ್ದಿರೋದು ನೋಡಿ. ಈ ಕಡೆ ಇಲ್ಲಿ ತೋರಿಸ್ತಾ ಇದೀನಿ ನೋಡಿ, ಅಲ್ಲಿಂದ ಮೇಲಿಂದ ಈ ಕಡೆ ಕೆಳಗ್ ಬಿದ್ದಿರೋದು ನೋಡಿ. ನೀವು ಆದಷ್ಟು ಬೇಗ ಬಂದು ನೋಡ್ಕೊಂಡ್ಬಿಡಿ. ಇಷ್ಟು ಸ್ಲೋಪ್ ಇರೋ ಬೆಟ್ಟದ ಮೇಲೆ ಈ ತರ ದೊಡ್ಡ ದೊಡ್ಡ ಕಲ್ಲುಗಳಾಕಿ ಈ ಕೋಟೆನ ಕಟ್ಟಿದ್ದಾರೆ ಅಂದ್ರೆ ತುಂಬಾ ಆಶ್ಚರ್ಯವಾಗ್ತಾ ಇದೆ. ಆಗಿನ ಕಾಲದಲ್ಲಿ ಟೆಕ್ನಾಲಜಿನೂ ಅಷ್ಟಿರ್ಲಿಲ್ಲ. ಕುದುರೆಗಳಾಗ್ಲಿ ಆನೆಗಳಾಗ್ಲಿ ಮೇಲ್ ಬರ್ಬೇಕಂದ್ರೆ ತುಂಬಾ ಕಷ್ಟನೇ. ನೋಡಿ, ಬರೀ ಮಾನವ ಶ್ರಮದಿಂದ ನಿರ್ಮಾಣ ಆಗಿರುವಂತ ಈ ಕಟ್ಟಡ. ಟ್ರಕ್ ಮಾಡ್ಬಂದು ಆರಾಮ್ಸೆ ಕುತ್ಕೋಬಹುದು. ಸ್ಪೇಸ್ ಎಲ್ಲ ಇದೆ ನೋಡಿ, ಯಾವ ತರ ಇದೆ ನೋಡಿ. ಆರಾಮ್ಸೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮುಂದಕ್ಕೆ ಟ್ರಕ್ ಮಾಡ್ಬೋದು. ಇನ್ನ ಬನ್ನಿ ಹೋಗೋಣ. ನೋಡಿ, ಇಲ್ಲೇನ್ ನೋಡ್ತಿದ್ರಲ್ಲ, ಇಲ್ಲೇ ಕೋಟೆ ಕಡೆಗೆ ನೀರು ಹೋಗ್ತಿದ್ದು ಆಗ್ಲಿ ಎಲ್ಲ ಬಳಕೆಗೆ ಯೂಸ್ ಮಾಡ್ತಿದ್ದಂತ ಬಾವಿ ಆದ್ರೆ ನೋಡಿ ಎಷ್ಟು ದೊಡ್ಡದಾಗಿದೆ. ಭತ್ತನ ಅಥವಾ ರಾಗಿನೋ ಶೇಖರಣೆ ಮಾಡಿ ಇಡೋಕೆ ಅಂತ ಮಾಡಿರೋದು ನೋಡಿ. ಇದು ಯಾವ ತರ ಕಟ್ಟಿದ್ದಾರೆ ಅಂತ ತೋರಿಸ್ತಾ ಹೋಗ್ತೀನಿ, ಬನ್ನಿ ನೋಡಿ ಯಾವ ತರ ಇದೆ. ಈ ಕಡೆ ಜಾಸ್ತಿ ಜರುಗಿರೋದ್ರಿಂದ ಕಂಬಿ ಹಾಕಿದ್ದಾರೆ. ಈಜಿನೇ ಇದಾವೆ, ಸ್ವಲ್ಪ ಹಿಡ್ಕೊಂಡು ಹತ್ಬೇಕಷ್ಟೇ. ನೋಡಿ ಯಾವ ತರ ಇದಾವೆ. ಬನ್ನಿ ಮೇಲೆ ಹೋಗೋಣ. ನೋಡಿ, ಆರಾಮ್ಸೆ ಹತ್ಬೋದು. ಬನ್ನಿ. ಶತ್ರುಗಳನ್ನ ನೋಡೋಕೆ ಅಂತ ಕಟ್ಟಿರುವಂತ ವಾಚಿಂಗ್ ಟವರ್ ನೋಡಿ. ಅದು ನೋಡಿ, ಇವರೆಲ್ಲ ಸಿಕ್ಕವ್ರೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸಿದೀನಿ ನೋಡಿ. ಹಾಯ್ ಹೇಳ್ರಿ ಇವ್ರಿಗೆ. ವೀಕೆಂಡ್ ಅಲ್ಲಾದ್ರೆ ತುಂಬಾ ಜನ ಬರ್ತಿರ್ತಾರೆ ಈ ಬೆಟ್ಟಕ್ಕೆ. ಹಂಗೆ ಕೆಳಗಡೆ ಆಧಾರ ಎಂಟ್ರಿನೂ ಮಾಡಿಸ್ ಬರ್ಬೇಕು. ಈ ಕೋಟೆ ಭದ್ರತೆಗಾಗಿ ಟೋಟಲ್ 15 ಬಾಗಿಲುಗಳಾದ್ರೆ ಇದಾವೆ ನೋಡಿ, ಕಲ್ಲಲ್ಲಿ ಕಟ್ಸಿರೋ ಅಂತವು. ಈಗ್ಲೂ ಸಹ ಭದ್ರವಾಗಿದಾವೆ ಇವು. ಇದೇ ಸ್ಲೋಪ್, ಅವಾಗ ಹೇಳದ್ನಲ್ಲ ಅದೇ ಸ್ಲೋಪ್. ಇದು ಜಿಗ್ಜಾಗ್ ತರ ಇದೆ, ಹಿಂಗಿಂದ ಹಿಂಗ್ ಹೋಗ್ಬೇಕು ನೋಡಿ. ಯಾವ ತರ ಇದೆ, ಎಲ್ಲ ಮೆಟ್ಲೆಲ್ಲ ಇದಾವೆ, ಆದ್ರೆ ಕಂಬಿ ಹಾಕಿದ್ದಾರೆ. ತುಂಬಾ ಸ್ಲೋಪ್ ಇದೆ, ಹುಷಾರಾಗಿ ಬರ್ಬೇಕು ನೋಡ್ಕೊಂಡು. ಬನ್ನಿ ಹೋಗೋಣ. ಇನ್ನು ಮುಂದೆ ಇನ್ನೂ ಜಾಸ್ತಿ ಕರ್ವಿರೋದಿದೆ, ಅದನ್ನು ತೋರಿಸ್ವಿ. ಬನ್ನಿ ಹೋಗೋಣ. ಏಷ್ಯಾದಲ್ಲಿ 2ನೇ ಅತಿ ದೊಡ್ಡ ಏಕಶಿಲಾ ಒಂದೇ ಬೆಟ್ಟ ನೋಡಿ.
ಯಾವ ತರ ಇದೆ. ತುಂಬಾ ರಿಸ್ಕಿ ಟ್ರೆಕ್ ಅಂತ ಹೇಳ್ಬೋದು ಇದನ್ನ. 60 to 70 ಡಿಗ್ರಿ ಇದೆ ಇದು ಬೆಟ್ಟ. ನೋಡಿ ಯಾವ ತರ ಇದೆ ಅಂತ. ಇನ್ನು ಮೇಲ್ಗಡೆ ಜಾಸ್ತಿ ಕರ್ವ್ ಇದೆ, ಬನ್ನಿ ನೋಡಿಸ್ತೀನಿ. ನೋಡಿ ಇದೇ ಅತಿ ಭಯಾನಕವಾಗಿರುವಂತ ಕರ್ವ್ ಇದು. ನೋಡ್ಕೊಂಡು ನಿಧಾನಕ್ಕೆ ಹೋಗ್ಬೇಕು. ಬನ್ನಿ ಹೋಗೋಣ ನಿಧಾನಕ್ಕೆ. ನೋಡಿ ಯಾವ ತರ ಇದೆ ಕರು. ಆದ್ರೆ ಬರ್ತಾ ಇದೀನಿ ನಾನು. ಬೇಗ ಆ ಕರುನಾದ್ರೆ ದಾಟ್ಕೊಂಡು ಬಂದಿದೀವಿ. ಇಲ್ಲಿ ಮೆಟ್ಲು ಈಸಿ ಇದಾವೆ, ಆದ್ರೆ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು. ಬನ್ನಿ. ನೋಡಿ ಇದೀವಿ ಕಡೆ ಹಿಂಗ್ ಹೋಗ್ಬೇಕು ನಿಧಾನಕ್ಕೆ, ಹುಷಾರಾಗಿ ಬನ್ನಿ. ವಾಹ್. ಮಧುಗಿರಿ ಸಿಟಿಯಲ್ಲಿರುವ ಮನೆಗಳು ನೋಡಿ ಯಾವ ತರ ಕಾಣಿಸ್ತಿದಾವೆ ಚಿಕ್ಕದಾಗಿ. ಅರ್ಧ ಭಾಗ ಬೆಟ್ಟ ಹತ್ತಿದೀವಿ, ಇನ್ನೂ ಅರ್ಧ ಭಾಗ ಇದೆ. ನೋಡಿ ಹೋಗ್ತಾನೆ ಇದೀವಿ. ತುಂಬಾ ಉದ್ದ ಆಯ್ತು ಇದು ಬೆಟ್ಟ ಮಾತ್ರ. ಬನ್ನಿ ಹೋಗೋಣ ಹಿಂಗೆ ಮೇಲಕ್ಕೆ. ನೋಡಿ ನನ್ನ ಫ್ರೆಂಡ್ ನೋಡಿ ಅಲ್ಲಿದ್ದಾನೆ, ಬರ್ತಾವನೆ. ಎಂತ ರಿಸ್ಕ್ ಅಲ್ಲಿ ಕಟ್ಟಿದ್ದಾರೆ ಇದನ್ನ ಅಂದ್ರೆ ನೋಡಿ, ತೋರಿಸ್ತೀನಿ ಈಗ, ನೋಡ್ಕೊಳ್ರಿ ಯಾವ ತರ ಹತ್ಬೇಕು ನೋಡಿ. ನಾವು ಸ್ವಲ್ಪ ಯಾಮಾರಿದ್ರು ಸೀದಾ ಕೆಳಗೆ ಹೋಗ್ತೀವಿ. ಒಂದು ಮೂಳೆನೂ ಸಿಗಲ್ಲ. ನೋಡಿ ಎಷ್ಟು ಕೆಳಗಿದೆ ನೋಡಿ. ಹೋಗೋಣ ನಡ್ರಿ ಮೇಲಕ್ಕೆ ಹಿಂಗೆ ಈ ದಾರಿ ಮೂಲಕ. ಆ ಡೇಂಜರಸ್ ಪ್ಲೇಸ್ ಇಂದ ಬಂದ್ರೆ ಈ ಕಡೆ ಒಂದು ಚಿಕ್ಕದಾಗಿರೋ ಬಾಗಿಲು ಸಿಗುತ್ತೆ ನೋಡಿ. ಈ ಬಾಗಿಲಿಂದ ನೋಡೋದಾದ್ರೆ ಎಷ್ಟು ಅದ್ಭುತವಾಗಿದೆ ನೋಡಿ ವ್ಯೂ ಮಾತ್ರ. ಹೋಲ್ ಸಿಟಿನೇ ಕಾಣಿಸ್ತಾ ಇದೆ, ಮಧುಗಿರಿ ಸಿಟಿ ನೋಡಿ ಯಾವ ತರ ಇದೆ. ಚಿಕ್ಕದಾಗಿದೆ ಮನೆಗಳೆಲ್ಲ. ನೋಡಿ ಬಂದೆ ಮಧುಗಿರಿ ಕೋಟೆಗೆ. ನೋಡಿ 2-3 ಗಂಟೆ ಟ್ರೆಕ್ ಮಾಡಿ ಬಂದಿದೀವಿ. ತುಮಕೂರಲ್ಲಿ ಇರುವಂತ ಮಧುಗಿರಿ ಬೆಟ್ಟ ನೋಡಿ. ತುಂಬಾ ರಿಸ್ಕಿ ಟ್ರೆಕ್ ಇದು, ತುಂಬಾ ಡೇಂಜರಸ್ ಟ್ರೆಕ್ ಇದು. ಏಷ್ಯಾದಲ್ಲೇ 2ನೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ. ನೋಡಿ ನಿಮ್ಗೆ ನೇಚರ್ ನ ತೋರಿಸ್ತೀನಿ ನೋಡಿ ಯಾವ ತರ ಇದೆ. ತುಂಬಾ ಅದ್ಭುತವಾಗಿದೆ. ನೀವು ಸಹ ಯಾವತ್ತಾದ್ರೂ ಬಂದು ಹತ್ರಿ ನೋಡಿ ನೇಚರ್ ಯಾವ ರೀತಿ ಇದೆ. ತುಂಬಾ ಅದ್ಭುತವಾಗಿದೆ ನೋಡಿ ಇಲ್ಲಿ. ಇದೇ ಫೈನಲ್ ಡೆಸ್ಟಿನೇಷನ್ ನೋಡಿ. ಪೀಕ್ ಗಾದ್ರೆ ಬಂದು ತಲುಪಿದೀವಿ. ಬನ್ನಿ ಒಳಗಡೆ ಹೋಗಿ ನೋಡೋಣ ಯಾವ ತರ ಇದೆ ಎಲ್ಲ ಅಂತ. ನೋಡಿ ನಿಮ್ಗೆ ಮುಂದೆ ಕಾಣಿಸ್ತಿರೋದು ದೇವಾಲಯದ ತರ ಕಾಣಿಸ್ತಾ ಇದೆಯಾ, ಆದ್ರೆ ದೇವಾಲಯ ಅಂತೆ ಅದು. ನೋಡಿ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಯಾವ ತರ 100 ಕಲ್ಲುಗಳು ಹಾಕಿ ಚಾವಣಿನ ಕಟ್ಟಿರೋದು ನೋಡಿ ಯಾವ ತರ ಇದೆ ಎಲ್ಲ. ತುಂಬಾ ಅದ್ಭುತವಾಗಿದೆ ದೃಶ್ಯ ಮಾತ್ರ. ಇವಾಗ್ಲೇ ಹಿಂಗಿದೆ ಅಂದ್ರೆ 600-700 ವರ್ಷಗಳ ಹಿಂದೆ ಹೆಂಗಿತ್ತು ಅಂತ ಊಹೆ ಮಾಡ್ಕೊಳ್ರಿ ನೀವೇ. ನೋಡಿ ಯಾವಾಗ ಕಟ್ಟಿರೋದು ನೋಡಿ ಯಾವ ತರ ಇದೆ. ಒಳಗೆ ಹೋಗೋಣ ಬನ್ನಿ. ಇದೊಂದು ದೇವಾಲಯ ಅಂತ ಹೇಳ್ತಾರೆ, ಆದ್ರೆ ನೋಡಿ ಇಲ್ಲಿ ದೇವಾಲಯದ ಒಳಗಡೆ ಈ ತರ ಎಲ್ಲ ಇರುತ್ತಾ ಒಂದು ಸಂಶಯ ಆದ್ರೆ ಇದೆ. ಇದು ರಾಜರು ಏನಾದ್ರು ಮೀಟಿಂಗ್ ಮಾಡೋಕೆ ಅಂತ ಕಟ್ಸಿರೋದ ಅಥವಾ ದೇವಾಲಯ ಅನ್ನೋದು ಒಂದು ಗೊತ್ತಾಗ್ತಾ ಇಲ್ಲ. ಚಿಕ್ಕದಾಗಿದೆ ನೋಡಿ ಬಾಗ್ಲು. ಇದು ಹೊರಾಂಗಣದ ಮಂಟಪ ಇದ್ದಂಗಿದೆ ನೋಡಿ ಯಾವ ತರ ಇದೆ ಎಲ್ಲ. ಅಲ್ವಲ್ಲ ರಾಗಿ ಅಥವಾ ಬೇರೆ ಏನಾದ್ರು ಧಾನ್ಯಗಳು ಶೇಖರಣೆ ಮಾಡಿ ಇಡೋಕೆ ಅಂತ ಕಟ್ಟಿರೋದು ನೋಡಿ ಯಾವ ತರ ಇದೆ. ದೂರ ತೋರಿಸ್ತಾ ಇದೀನಿ ನೋಡಿ, ನೋಡ್ಕೊಳ್ಳಿ ಯಾವ ತರ ಇದೆ. ಇಲ್ಲ ಯಾವ ತರ ಇದೆ ಇದು ನೋಡಿ, ತುಂಬಾ ವಿಸ್ಮಯಕಾರಿಯಾಗಿದೆ. ನೋಡ್ಕೊಳ್ಳಿ ಯಾವ ತರ ಕಟ್ಟಿದರೆ. ಆ ತರ ಅಂದ್ರೆ ನೋಡ್ಬೋದು ನೀವು ಇಲ್ಲಿ ಎಲ್ಲ ಬಿದ್ದೋಗಿದೆ ನೋಡ್ರಿ. ಏನು ಸೈನಿಕರೇನಾದ್ರು ಇಲ್ಲಿ ಮಲ್ಗೋಕೆ ವಿಶ್ರಾಂತಿ ತಗೊಳಕ್ಕೆ ಅಂತ ಏನಾದ್ರು ಕಟ್ಸಿರ್ಬೋದೇನೋ ಗೊತ್ತಿಲ್ಲ. ನೋಡಿ ಯಾವ ತರ ಇದೆ.
ಎಲ್ಲ ಕಂಪ್ಲೀಟ್ ಬಿದ್ದೋಗ್ಬಿಟ್ಟಿದೆ. ಒಂದು ಕತ್ತಲೆ ಕೋಣೆ ತರ ಇದೆ, ನೋಡಿಸ್ತೀನಿ ಯಾವ ತರ ಇದೆ. ಇದು ಏನಂತಂದು ಗೊತ್ತಾಗ್ತಾ ಇಲ್ಲ ನೋಡಿ. ಯಾವ ತರ ಇದೆ ನೋಡಿ ಇದು. ನೋಡಿ ಜೈಲ್ ತರ ಇದೆ. ಆ ಕಾಲದಲ್ಲಿ ಏನಾದ್ರು ಕಳ್ಳರಿಗೆ ತಪ್ಪಿತಸ್ಥರಿಗೆ ಏನಾದ್ರು ಶಿಕ್ಷೆ ನೀಡಕ್ಕಂತಂದು ಏನಾದ್ರು ಕಟ್ಟಿರ್ಬೋದು ಅಂತ ನನ್ನ ಒಂದು ಅಂದಾಜು. ನೋಡಿ ಎಲ್ಲ ಬಿದ್ದೋಗಿದೆ. ಇದೇ ಒಂದು ಲೈಟ್ ಬರೋಕ್ಕೆ ದಾರಿ ಇರೋದು, ಅಷ್ಟು ಬಿಟ್ಟರೆ ಕಂಪ್ಲೀಟು ಇದಾಗಿದೆ. ಎಲ್ಲ ಆಲ್ಮೋಸ್ಟ್ ಬಿದ್ದೋಗಿದೆ ನೋಡಿ. ತಡ ನೋಡೋದು ರೇರ್ ನಾವು. ನೋಡಿ ಆ ಕಡೆಯೂ ಸಹ ಅದೇ ಥರ ಇದೆ ನೋಡಿ. ಇವಾಗ ಏನ್ ಕೆಳಗೆ ಕತ್ತಲೆ ಕೋಣೆ ನೋಡಿದ್ರಲ್ಲ, ಅದ್ರ ಮೇಲ್ಚಾವಣಿ ಮೇಲಾದ್ರೆ ನಿಂತು ನೋಡ್ತಾ ಇದೀನಿ ನೋಡಿ. ಇಲ್ಲಿ ನೋಡ್ಬೋದು ನೀವು, ಫುಲ್ ಗಾರೆಯಲ್ಲಿ ಮಾಡಿರೋ ಅಂಥದ್ದು ನೋಡಿ ಚಾವಣಿ ಎಲ್ಲ. ಇವೇ ನೋಡಿ ಕೆಳಗಡೆ ಬೆಳಕು ಹೋಗೋಕಿರೋ ಅಂತ ಗವಾಕ್ಷಿಗಳು, ಇಲ್ಲಿ ನೀರ್ ಬರೋಕೆ ಅಂತ ಮಾಡಿರೋ ಅಂಥವು ನೋಡಿ. ಮೇಲಿಂದ ತೋರಿಸ್ತಾ ಇದ್ದೀನಿ ಯಾವ ತರ ಇದಾವೆ ಎಲ್ಲ ಬೆಟ್ಟಗಳು. ಎಲ್ಲಿ ನೋಡಿದ್ರು ಬೆಟ್ಟನೇ ನೋಡಿ, ತುಂಬಾ ಚೆನ್ನಾಗಿದೆ. ಏಷ್ಯಾದಲ್ಲಿ ಅತಿ ದೊಡ್ಡ 2ನೇ ಏಕಶಿಲಾ ಒಂದೇ ಬೆಟ್ಟ ನಮ್ಮ ಮಧುಗಿರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.